ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಬಂದಿರೋದು ನಿಟ್ಟೂರು ವಾರ್ಡ್ಗೆ. ಬನ್ನಿ, ನಿಟ್ಟೂರು ವಾರ್ಡ್ನಲ್ಲಿ ಕಳೆದ ಅವಧಿಯಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದೆ, ಮಾತ್ರವಲ್ಲದೆ ಈ ಒಂದು ವಾರ್ಡ್ನಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಉಳಿದುಕೊಂಡಿದೆ, ಇಲ್ಲಿನ ಸದಸ್ಯರು ಯಾವ ರೀತಿಯಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ ಮತ್ತು ಇಲ್ಲಿರುವಂತಹ ವಿಶೇಷಗಳೇನು ಎಂಬುದರ ಬಗ್ಗೆ ನಾವು ನೋಡ್ಕೊಂಡ್ ಬರುವ. ನಿಟ್ಟೂರು ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 8ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿ ಪ್ರಕಾರ ಈ ವಾರ್ಡ್ನಲ್ಲಿ 1129 ವಾಸದ ಮನೆಗಳು, 114 ವಾಣಿಜ್ಯ ಕಟ್ಟಡಗಳಿದ್ದು 1368ಕ್ಕೂ ಅಧಿಕ ಆಸ್ತಿಗಳಿವೆ. ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 6000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು 3600ಕ್ಕೂ ಅಧಿಕ ಮತದಾರರಿದ್ದಾರೆ. ಸೋಮನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ, ಅಡ್ಕದಕಟ್ಟೆ ಪಂಚಧೂಮಾವತಿ ದೈವಸ್ಥಾನ, ಬಬ್ಬುಸ್ವಾಮಿ ದೇವಸ್ಥಾನ, ತಾಂಗದಗಡಿ ವೀರಾಂಜನೇಯ ದೇವಸ್ಥಾನ, ನಾಗಬನ ಸೇರಿದಂತೆ ಅನೇಕ ಧಾರ್ಮಿಕ ಕೇಂದ್ರಗಳನ್ನು ಕಾಣಬಹುದು. ನಮ್ಮ ಕ್ಲಿನಿಕ್, 6 ಅಂಗನವಾಡಿ ಕೇಂದ್ರ, ರಿಕ್ಷಾ ನಿಲ್ದಾಣ, ಪಡಿತರ ಕೇಂದ್ರ, ಸಹಕಾರಿ ಸಂಘಗಳು, ಸಮುದಾಯ ಭವನ, ಉದ್ಯಾನವನ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಖಾಸಗಿ ಶಾಲೆ ಇಲ್ಲಿ ಕಾರ್ಯಾಚರಿಸುತ್ತಿದೆ. ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡು ಬರುವ ಈ ವಾರ್ಡ್ ಆಗಿರುವ ಕಾರಣ ಸಾಕಷ್ಟು ವ್ಯಾಪಾರ ವ್ಯವಹಾರಗಳು ಇಲ್ಲಿ ನಡೆಯುವುದು ಕಾಣಬಹುದು. ನಿಟ್ಟೂರು ಹೆಚ್ಚು ಅಪಘಾತ ವಲಯವಾಗಿರುವ ಕಾರಣ ಈ ಅಪಘಾತಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇಲಾಖೆಗಳು ಕಾರ್ಯಪ್ರವೃತ್ತವಾಗಿವೆ. ಕಳೆದ 5 ವರ್ಷದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಕೊಳಚೆ ನೀರು ಸಂಸ್ಕರಣಾ ಘಟಕದ ಸಮಸ್ಯೆ ಮತ್ತು ವಲಸೆ ಕಾರ್ಮಿಕರ ಸಮಸ್ಯೆ ವಾರ್ಡ್ನ ಪ್ರಮುಖ ಸಮಸ್ಯೆ ಆಗಿದೆ. ಕೊಳಚೆ ನೀರು ಶುದ್ಧೀಕರಣ ಘಟಕದ ಸಮಸ್ಯೆಗೆ ಮುಕ್ತಿ ನೀಡುವ ಸಲುವಾಗಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುಮಾರು 30 ಕೋಟಿ ವೆಚ್ಚದಲ್ಲಿ ಶುದ್ಧೀಕರಣ ಘಟಕ ಆರಂಭವಾಗುತ್ತಿದೆ. ಈ ಹಿಂದೆ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಈಗ ವಾರಾಹಿ ನೀರು ಹಾಗೂ ಸ್ಥಳೀಯವಾಗಿ ಇರುವ ಬೋರ್ವೆಲ್ನಿಂದ ನೀರಿನ ಸಮಸ್ಯೆ ಇಲ್ಲವಾಗಿದೆ. ಬಹುತೇಕವಾಗಿ ರಸ್ತೆಗಳು ಡಾಮರೀಕರಣಗೊಂಡು ಸುಸಜ್ಜಿತವಾಗಿದೆ. ಕಸದ ನಿರ್ವಹಣೆ, ದಾರಿ ದೀಪದ ವ್ಯವಸ್ಥೆ ಬಗ್ಗೆ ಗಮನ ಹರಿಸಲಾಗಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಒಟ್ಟು 10 ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ. ಕಳೆದ ಅವಧಿಯಲ್ಲಿ ಇಲ್ಲಿನ ನಿಕಟಪೂರ್ವ ಸದಸ್ಯರಾದ ಸಂತೋಷ್ ಜತ್ತನ್ನ ಅವರು ಜನಸಾಮಾನ್ಯರ ಅಗತ್ಯತೆಗಳನ್ನು ಮನಗೊಂಡು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. 18 ಕೋಟಿಗೂ ಅಧಿಕ ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ವಿನಿಯೋಗಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಜನಸಾಮಾನ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ವಾರ್ಡ್ ಸುತ್ತಿ ಅಲ್ಲಿನ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಸ್ಪಂದಿಸುವ ಕೆಲಸ ಇಲ್ಲಿನ ವಾರ್ಡ್ ಸದಸ್ಯರಿಂದ ಆಗ್ತಾ ಇದೆ. ಓಕೆ ವೀಕ್ಷಕರೇ, ನಾವು ನಿಟ್ಟೂರು ವಾರ್ಡ್ಗೆ ಬಂದಿರುವಂಥದ್ದು. ಬನ್ನಿ, ಇಲ್ಲಿರುವಂತಹ ನಾಗರಿಕರಲ್ಲಿ ಇಲ್ಲಿರುವಂತಹ ಸಮಸ್ಯೆಗಳಿರ್ಬೋದು ಅಥವಾ ಇಲ್ಲಿರ ಏನು ಸದಸ್ಯರು ಇರ್ಬೋದು, ಅವ್ರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅವರ ಸಮಸ್ಯೆಗಳಿಗೆ ಎನ್ನುವುದನ್ನ ನಾವು ಕೇಳ್ಕೊಂಡ್ಬರುವ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಇಲ್ಲಿ ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳು ನಿಮ್ಗೆ ಇತ್ತು ಈಗ ಯಾವ ರೀತಿಯಾಗಿ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿದೆ ಅಂತ ಅನ್ಸ್ತದೆ, ಮತ್ತೆ ಇಲ್ಲಿನ ವಾರ್ಡ್ ಸದಸ್ಯರು ನಿಮ್ಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ನಿಮ್ಮ ಕರೆಗಳಿಗೆ? ಯಾವ ರೀತಿ ಇದನ್ನು ಮಾಡಿದ್ರು, ಮತ್ತೆ ಸದಸ್ಯರು ಏನ್ ಹೇಳಿದ್ರು ಮಾಡಿ ಕೊಡ್ತಾರೆ. ಕರೆಂಟ್ ಇಲ್ದಿದಾಗ ಈಗ ಕರೆಂಟ್ ರಾತ್ರಿ ಹೊತ್ತಿಗೆ ಏನ್ ತೊಂದ್ರೆ ಇಲ್ಲ, ಎಲ್ಲ ಲೈಟ್ ಆಗ್ತದೆ, ಮತ್ತೇನ್ ತೊಂದ್ರೆ ಇಲ್ಲ. ನೀರಿಂದು ತೊಂದ್ರೆ ಇಲ್ಲ, ಇಲ್ಲ ಯಾವ್ದಕ್ಕೂ ತೊಂದ್ರೆ ಇಲ್ಲ.
ಯಾವ ರೀತಿ ಅಂದ್ರೆ ಕೆಲಸ ಯಾವ ರೀತಿ ಮಾಡಿ ಕೊಡ್ತಾರೆ? ಒಳ್ಳೆ ಇದು ಮಾಡಿ ಕೊಡ್ತಾರೆ, ಹೇಳಿದ ಕೂಡಲೇ ಎಲ್ಲ ಮಾಡ್ತಾರೆ. ಸ್ವಲ್ಪ ಹೇಳಿದ ಕೂಡಲೇ ಅವರಿಗೆ ನಾವು ಹೇಳಿದ ಕೂಡಲೇ ಮಾಡ್ಲಿಕ್ಕೆ 1-2 ದಿವಸ ಇದಾಗ್ತದೆ, ಮತ್ತೆ ಮಾಡಿ ಕೊಡ್ತಾರೆ. ಅದೇನ್ ತೊಂದ್ರೆ ಇಲ್ಲ, ಈಗ ಅದ್ರದಲ್ಲಿ ಏನ್ ಟೆನ್ಷನ್ ಇಲ್ಲ. ಚರಂಡಿದ ಸಮಸ್ಯೆ ಏನಾದ್ರು ಇಲ್ಲ. ಬೇರೆ ನೀರಿದ್ದು ಏನಾದ್ರು ವ್ಯವಸ್ಥೆ? ಈಗ ಬೇರೆ ವಾರ್ಡ್ಗಳಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ನೀರಿದ್ದು ಸಮಸ್ಯೆಗಳು ಜಾಸ್ತಿ ಇರ್ತದೆ, ಆ ಸಂದರ್ಭದಲ್ಲಿ ಟ್ಯಾಂಕರ್ ನೀರು ಇದೆಲ್ಲ ವ್ಯವಸ್ಥೆ ಮಾಡ್ತಾರೆ. ನೀರ್ ಇಲ್ಲಿದ್ದವಾಗ ಟ್ಯಾಂಕರ್ ನೀರೆಲ್ಲ ತಂದು ಕೊಟ್ಟಿದ್ರು, ತಂದು ಕೊಡ್ಲಿಲ್ಲ ಅಂತ ಎಲ್ಲ ತಂದು ಕೊಟ್ಟು ನಮ್ಗೆಲ್ಲ ಪ್ರೋತ್ಸಾಹ ಮಾಡಿದ್ರು. ಹೌದಾ? ನಾವು ಇಲ್ದಿದ್ರು ತುಂಬಿಸಿ ಹೋಗ್ತಿದ್ರು. ನನ್ಗೆ ಸೌಖ್ಯ ಇಲ್ದಿದ್ದವಾಗ ಅವರೇ ಬಂದೆಲ್ಲ ತುಂಬಿಸಿ ಎಲ್ಲ ಹೋಗ್ತಿದ್ರು ಆ ಟೈಮ್, 1-2 ವರ್ಷ ಹಿಂದೆ. ಈ ವಾರ್ಡ್ ನಲ್ಲಿ ಯಾವ್ದೆಲ್ಲ ಸಮಸ್ಯೆ ಹಿಂದೆ ಇತ್ತು, ಈಗ ಅವೆಲ್ಲ ಸಮಸ್ಯೆಗೆ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿನ ವಾರ್ಡ್ ಸದಸ್ಯರು ಯಾವ ರೀತಿಗೆ ಸ್ಪಂದಿಸ್ತಾರೆ ಒಂದು. ಎರಡನೇದಾಗಿ ಇವರು ನೀವು ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕಿತ್ತು, ಆ ಸಂದರ್ಭದಲ್ಲಿ ಇಲ್ಲಿನ ಸದಸ್ಯರಿಗೆ ಕಾಲ್ ಮಾಡಿದ್ರೆ ಯಾವ ರೀತಿಯಾಗಿ ಅವರು ಸ್ಪಂದಿಸ್ತಾರೆ ಅಂತ. ಇಲ್ಲಿದೊಂದು ಅಂದ್ರೆ ನಮ್ಗೆ ಒಂದು ಇದು ಪಂಚಧೂಮವತಿದೊಂದು ಕೃಪೆಯಾಗಿ ಇವರು ಸಂತೋಷ್ ಜತ್ತನ್ ಅವರು ಈಗ ನಮ್ಗೆ 24 hours 24 ಗಂಟೆ ಯಾವಾಗ್ಲೂ ಅವೈಲೇಬಲ್. ಅವರು ಯಾವ ಟೈಮಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಅವರು ಅದಕ್ಕೆ ಬಂದು ಸ್ಪಂದಿಸಿ, ಒಳಚರಂಡಿ ಆಗ್ಲಿ, ರೋಡಿನ ಪ್ರಾಬ್ಲಮ್ ಆಗ್ಲಿ ಏನೇ ಇದ್ರು ಕೂಡ ಅವರು ಅಟ್ಲೀಸ್ಟ್ ಒಂದು 24 ಗಂಟೆ ಒಳಗೆ ಅದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಿಸ್ತಾರೆ. ಮತ್ತೊಂದು ಪ್ರಾಬ್ಲಮ್ ಅಂದ್ರೆ ನಮ್ಗೆ ಒಂದು ಡ್ರೈನೇಜ್ ಇದೊಂದು ತುಂಬಾ ಹತ್ರದಲ್ಲಿದೆ, ಅದ್ರದ್ದೊಂದು ಸ್ಮೆಲ್ ಅಂದ್ರೆ ಆಗಾಗ ಒಂದೊಂದು ಪ್ರಾಬ್ಲಮ್ ಬರ್ತಾ ಇರ್ತದೆ. ಅದಕ್ಕೆ ಕೂಡ ಅವ್ರು ಕೆಲಸ ಮಾಡ್ತಿದ್ದಾರೆ ಆ ವಿಷಯದಲ್ಲಿ ಕೂಡ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿ ಅವರು ಬಂದಿದ್ರು, ಮತ್ತು ಅದಕ್ಕಿಂತ ಮುಂಚೆ MLA ಅವರು ಬಂದು ಹೋಗಿದ್ದಾರೆ. ಏನೋ ಹೊಸ ವರ್ಕ್ ಚಾಲಾಗುದ್ರಲ್ಲಿದೆ ಅಂತೆ, ಹೊಸ ಪ್ರಾಜೆಕ್ಟ್ ಏನೋ ಅದರಲ್ಲಿ ಕೂಡ ವರ್ಕ್ ಮಾಡ್ತಿದ್ದಾರೆ. ಅನಂತರ ನೋಡ್ಬೇಕು ಇನ್ ಮುಂದೆ. ಆದ್ರೆ ಈಗ ಸ್ಮೆಲ್ ಸ್ವಲ್ಪ ಕಡಿಮೆ ಆಗಿದೆ, ಮಧ್ಯದಲ್ಲಿ ಒಂದು ತಿಂಗಳು 2 ತಿಂಗಳು ತುಂಬಾ ತೊಂದರೆ ಆಗ್ತಿತ್ತು. ಈಗ ಓಕೆ ವರ್ಕ್ ಆಗ್ತಿದೆ. ಅದಕ್ಕೆ ಅವರ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಅವರು ವರ್ಕ್ ಮಾಡ್ತಿದ್ದಾರೆ, ಮತ್ತು ಮುಂದೆ ನೋಡ್ಬೇಕು. ನೀರಿನ ಸಮಸ್ಯೆ ಉಂಟಾ ಈ ಕಡೆ? ಇಲ್ಲ, ನೀರಿನ ಸಮಸ್ಯೆ ಅಂದ್ರೆ ನಮ್ಗೆ ಒಂದು ಬೋರ್ವೆಲ್ ಇದೆ ಇಲ್ಲಿ. ಆ ಬೋರ್ವೆಲ್ ಅಂತ ಬೈ ಚಾನ್ಸ್ ಮುನ್ಸಿಪಾಲಿಟಿ ನೀರು ಬರ್ಲಿಲ್ಲ ಅಂದ್ರೆ, ಈಗ ಕಂಟಿನ್ಯೂ ಇದೆ, ಬರ್ಲಿಲ್ಲ ಅಂತಾದ್ರೆ ಅದ್ರಲ್ಲಿ ನಾವು ಇದನ್ನು ಆನ್ ಮಾಡ್ತೇವೆ. ಇದು ಕೂಡ ಅದಕ್ಕೆ ಕನೆಕ್ಟ್ ಇದೆ, ಎಲ್ಲ ಮನೆ ನೀರು ಹೋಗ್ತದೆ. ನೀರಿನ ಸಮಸ್ಯೆ ಏನಿಲ್ಲ ಇಲ್ಲಿ. ಇಲ್ಲಿ ಕಸದ ನಿರ್ವಹಣೆ ಮತ್ತೆ ಬೇರೆ ಅದು ಕೂಡ ಟೈಮ್ ಟು ಟೈಮ್ ಮಾರ್ನಿಂಗ್ ರೋಡ್ ಲೈಟ್ ಇದೆ, ಮತ್ತು ಕಸದ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಯಾವುದೇ ರೀತಿಯ ಮಳೆ ಬರುವ ಮುಂಚೆ ಒಳಚರಂಡಿ ಇದೆಲ್ಲ ಕ್ಲೀನಿಂಗ್ ಎಲ್ಲ ಪರ್ಫೆಕ್ಟ್ ಟೈಮ್ ಆಗ್ತದೆ. ಈಗ ನಿಟ್ಟೂರು ವಾರ್ಡ್ ನಲ್ಲಿ ಯಾವ ರೀತಿಯ ಸಮಸ್ಯೆ ಈ ಹಿಂದೆ ಇತ್ತು, ಇಲ್ಲಿನ ವಾರ್ಡ್ ನ ಸದಸ್ಯ ಸಂತೋಷ್ ಜತ್ತನ್ ಬಂದ ಮೇಲೆ ಯಾವ ರೀತಿಯಾಗಿ ಅವರು ಈ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ದಾರೆ ಒಂದು. ಮತ್ತೆ ನೀವು ನಿಮ್ಗೆ ಏನಾದ್ರು ಸಮಸ್ಯೆ ಉಂಟು, ಅಥವಾ ಏನಾದ್ರು ಇಲ್ಲಿದು ಚರಂಡಿದ ಸಮಸ್ಯೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಅಂತದ ಸಮಸ್ಯೆ ಇರುವಾಗ ಅವರಿಗೆ ಕಾಲ್ ಮಾಡಿದ್ರೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅಂತ. ನಮ್ಗೆ ಇಷ್ಟರ ತನಕ ಸಂತೋಷ್ ಜತನ್ ಬಂದ್ಮೇಲೆ ಎಂತ ಪ್ರಾಬ್ಲಮ್ ಬರ್ಲಿಲ್ಲ. ಎಂತಾದ್ರೂ ನೀರಿಗೆ ಪ್ರಾಬ್ಲಮ್ ಬಂದ್ರೆ ಸ್ಪಂದಿಸ್ತಾರೆ. ಮತ್ತೆ ರಸ್ತೆ ಎಲ್ಲ ಆಗಿದೆ, ಮತ್ತೆ ಡ್ರೈನೇಜ್ ವಾಸನೆಲ್ಲ ಈಗ ಕಡಿಮೆ ಆಗಿದೆ. ಎಂತಾದ್ರೂ ನೀರಿನದು ಸ್ವಲ್ಪ ಸಮಸ್ಯೆ ಇತ್ತು ನಮ್ಗೆ, ಅದೀಗ ಅರ್ಕದ ಕಟ್ಟೆದು ಪಂಪ್ ಇದು ಮಾಡಿ ನೀರು ಈಗ ಇಲ್ಲಿಗೆ ಬರ್ತಾ ಉಂಟು. ಇದು ಇಷ್ಟ ತನಕ ಎಂತ ಪ್ರಾಬ್ಲಮ್ ಬರ್ಲಿಲ್ಲ. ಹೌದು. ನೀರಿನ ಸಮಸ್ಯೆ ಅಂತ ಹೇಳಿದ್ರೆ ಈ ಹಿಂದೆ ನೀರು ಸಮಸ್ಯೆ ತುಂಬಾ ಇತ್ತು, ಆ ಸಂದರ್ಭದಲ್ಲಿ ಏನಾದ್ರು ಟ್ಯಾಂಕರ್ ವ್ಯವಸ್ಥೆ ಮಾಡುವಂತದ್ದು ಏನಾದ್ರು? ಮುಂಚಿನ ಕೌನ್ಸಿಲರ್ ಸಹ ಹಾಗೆ. ನಮ್ಗೆ ನೀರಿನ ಸಮಸ್ಯೆ ರಶ್ಮಿತಾ ಬಾಲಕೃಷ್ಣ ಶೆಟ್ಟಿ ಇದ್ರು, ಅವರು ಇರುವಾಗ ಸಹ ನೀರಿನ ಸಮಸ್ಯೆ ನಮ್ಗೆ ಟ್ಯಾಂಕರ್ ಅಲ್ಲಿ ಆದ್ರೂ ಸಹ ತಂದು ಹಾಕ್ತಿದ್ರು. ಇಷ್ಟ ತನಕ ನಮ್ಗೆ ವಿಷ್ಣುಮೂರ್ತಿ ನಗರಕ್ಕೆ ನೀರಿನ ಸಮಸ್ಯೆ ಸಂತೋಷ್ ಜತ್ತನ್ ಆಗ್ಲಿ, ರಶ್ಮಿತಾ ಬಾಲಕೃಷ್ಣ ಶೆಟ್ಟಿ ಆಗ್ಲಿ, ಯಾರು ಸಹ ಕೌನ್ಸಿಲರ್ ಆದವರು ನಮ್ಗೆ ಇಷ್ಟ ತನಕ ಪ್ರಾಬ್ಲಮ್ ತರಲಿಲ್ಲ. ಅವ್ರು ಸಹ ಹಾಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರು ಸಹ ನಮ್ಗೆ ಎಂತ ಪ್ರಾಬ್ಲಮ್ ಇಷ್ಟ ತನಕ ಬರಲಿಲ್ಲ. ಡ್ರೈನೇಜ್ ವಾಸನೆ ಬರ್ತಿತ್ತು, ಅದ್ರದ್ದು ಸಹ ಅವ್ರು ಸ್ಪಂದಿಸಿದ್ದಾರೆ. ಬಾಲಕೃಷ್ಣ ಶೆಟ್ಟಿ ಸಹ ಅವರು ಮತ್ತೆ ಸಂತೋಷ್ ಜತ್ತನ್ ಅವರು ಇಬ್ರು ಸಹ ನಮ್ಗೆ ತುಂಬಾ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಫೋನ್ ಮಾಡಿದ್ರು ಸಹ ನಮ್ಗೆ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾರೆ, ಎಂತ ಪ್ರಾಬ್ಲಮ್ ಇಲ್ಲ. ಒಳ್ಳೆ ಯಾವ ನಮ್ಗೆ ಗವರ್ಮೆಂಟ್ ಇದ್ರದ್ದು ಸಹ ಎಂತಾದ್ರು ಕೆಲಸದ ಎಂತಾದ್ರು ಕೆಲಸ ನಗರಸಭೆ ಎಂತ ಬೇಕಾದ್ರೂ ಅವರು ಸ್ಪಂದಿಸ್ತಾ ಇದ್ದಾರೆ ಸಂತೋಷ್ ಜತ್ತನ್. ಮೂಲು ಪ್ರಾಬ್ಲಮ್ ಎಡ್ಡೆ ಕೆಲಸ ಮಲ್ದಿರು ನೀರು ಇದ್ವಲ್ಲ ಬೋರ್ವೆಲ್ ಉಂಟು, ಈ ತಾರ್ ರೋಡ್ಲೆ ಮುಟ್ಟ ತಾರ್ ಗೀರು ಪೂರ ಅರ್ನ ನೆಟ್ಟೆ ಆಂಡ್ ನೀರ್ದು ಸಮಸ್ಯೆ ಇಜ್ಜಿ. ಕರೆಂಟ್ ಇಜ್ಜಿಡ ಬರ ಒಂಚೂರು ಪೂಜೆ ಅವು ಮಾಮೂಲಿ, ಅವು ಕರೆಂಟ್ ಇತ್ತಿಂದ ನೀರು ದಾಲ ತೊಂದರೆ ಎಡ್ಡೆ ಪಂಡಿಗೆ ಕೂಡಲೇ ಬರ್ತಾರೆ. ಏನು ದಾನಿ ದಾದ ಹೊಡ್ದು ಏನಿದು
ಬೇಟೆಗೆ ಒಂದು ಮಲ್ಪುವೆರ್ ದಾಲ ಐಕ್ ನಿಗಲೆ ಫೋನ್ ಇಂಚಿನ ಅವು ಒಂದು ಪಿನಚ್ಚಿ ಕ್ಲೀನ್ ಬರ್ತದೆ ಅವೇನು ಒಂದು ಮಲ್ಪು. ಹಿಂದೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಈ ವಾರ್ಡ್ನಲ್ಲಿ ಇತ್ತು, ಇದೀಗ ಕಳೆದೊಂದು 6-7 ವರ್ಷದಲ್ಲಿ ಯಾವ ರೀತಿಯಾಗಿ ಅದು ನಿವಾರಣೆ ಆಗಿದೆ, ಮತ್ತೆ ಇಲ್ಲಿನ ವಾರ್ಡ್ನ ಸದಸ್ಯರು ಯಾವ ರೀತಿಯಾಗಿ ಜನರಿಗೆ ಸ್ಪಂದಿಸ್ತಾರೆ? ಅಂದ್ರೆ ಈಗ ನೀವೊಂದು ಯಾವುದೋ ಒಂದು ಕೆಲಸ ಆಗ್ಬೇಕು, ಆ ಸಂದರ್ಭದಲ್ಲಿ ಕಾಲ್ ಮಾಡ್ತೀರಿ, ಆ ಸಂದರ್ಭದಲ್ಲಿ ಇಲ್ಲಿನ ವಾರ್ಡ್ನ ಸದಸ್ಯರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅಂತ? ನಮ್ಮ ಕಿತ್ತೂರಿನ ಸಮಸ್ಯೆ ಅಂತ ಹೇಳಿದ್ರೆ ಮೊದಲು ಡ್ರೈನೇಜ್ ಅಂತ ಒಳ್ಳೆ ಭಾರಿ ದೊಡ್ಡ ಸಮಸ್ಯೆ ಇತ್ತು ಅದು, ಅಂದರೆ ನೀರು ಮೇಲಿಂದ ಹೋಗೋದು. ಅದಕ್ಕೆ ನಮ್ಮ ಸಂತೋಷ್ ಜತ್ತನ್ರವರು ಅವ್ರ ವಾರ್ಡ್ ಮೆಂಬರ್ ಆದ ಕೂಡಲೇ ತುಂಬ ಕೆಲಸಗಳಾಗಿವೆ. ಮತ್ತು ಅವ್ರ ಹತ್ರ ಮಾತಾಡಲಿಕ್ಕೆ ನಮಗೆ ಯಾವತ್ತೂ ಫೋನ್ ಮಾಡಿದ್ರೆ ಫೋನ್ ತೆಗೆದು ಏನಾಗಬೇಕಂತ ಹೇಳಿ ಆ ಸ್ಪಾಟಿಗೆ ಬಂದು ಅದನ್ನು ನೋಡಿಕೊಂಡು ಅದನ್ನು ಬಗೆಹರಿಸ್ತಿದ್ರು. ಆದ್ದರಿಂದ ದೊಡ್ಡ ಸಮಸ್ಯೆ ನಿವಾರಣೆ ಆಗಿದೆ, ಡ್ರೈನೇಜ್ ದೊಡ್ಡ ಸಮಸ್ಯೆ ನಿವಾರಣೆ ಆಗಿದೆ. ಆನಂತರ ರೋಡ್ ಇದು ಕೂಡ ಆಗಿದೆ. ಹೇಳುವಷ್ಟು ಇದೆ. ಸಪುರ ರೋಡ್ ಇತ್ತು, ತುಂಬ ಆಕ್ಸಿಡೆಂಟ್ಗಳೆಲ್ಲ ಆಗ್ತಿತ್ತು. ರೋಡ್ ತುಂಬ ಒಳ್ಳೆ ಹೈವೇ ಥರ ಮಾಡಿ ಭಾರಿ ಇದರಲ್ಲಿ ಒಳ್ಳೆ ರೋಡ್ ಮಾಡಿದ್ದಾರೆ. ನೀರಿನ ಸಮಸ್ಯೆ ಆದರೆ ನಮ್ಮ ಹೊರೈ ನೀರಿನ ನಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ನಮಗೆ ಸಂತೋಷ ಬಗ್ಗೆ ಅಂಥ ಒಬ್ಬರು ಸದಸ್ಯರಿದ್ದರೆ ಒಳ್ಳೆಯದು. ಎಲ್ಲ ವಾರ್ಡ್ನಲ್ಲಿ ಅಂಥವ್ರು ಇದ್ದರೆ ಎಲ್ಲ ಕಡೆ ಹೇಗೆ ಒಂದು ವಾರ್ಡ್ ಅಭಿವೃದ್ಧಿ ಆದಾಗ ಇಡೀ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಮತ್ತು ನಮ್ಮ ದೈವಸ್ಥಾನ ಕೂಡ ಹಾಗೆ. ಇಲ್ಲಿ ನಿಟ್ಟೂರಲ್ಲಿ ಅಡ್ಕದಗಟ್ಟೆ ಪಂಚಜೀಮಾದಿ, ಆನಂತರ ವಿಷ್ಣುಮೂರ್ತಿ ದೇವಸ್ಥಾನ, ಸೋಮನಾಥೇಶ್ವರ, ಆನಂತರ ಬಬ್ಬುಸ್ವಾಮಿ ದೇವಸ್ಥಾನ, ಎಲ್ಲದಕ್ಕೆ ಕೂಡ ಅವರ ಸಹಾಯ ಹಸ್ತ ಇದೆ. ಎಲ್ಲ ದೇವಸ್ಥಾನಗಳು ತಮ್ಮ ವಾರ್ಷಿಕ ಉತ್ಸವವನ್ನು ವಿಜೃಂಭಣೆಯಲ್ಲಿ, ಈಗ ನೇಮೋತ್ಸವ ಆಗಲಿ, ಈಗ ನಮ್ಮ ಬಬ್ಬುಸ್ವಾಮಿ ದೇವಸ್ಥಾನದ್ದು ನಾಡ್ದು ಏಪ್ರಿಲ್ 25-26 ನೇಮೋತ್ಸವ, ಅವರು ಕೂಡ ಅದರ ಸದಸ್ಯರಾಗಿದ್ದಾರೆ. ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ನಮ್ಗೆ ಕೂಡ ಒಂದು ಹುಮ್ಮಸ್ಸು. ಯಾಕಂದರೆ ಊರಲ್ಲಿ ನಮ್ಮ ಇಲ್ಲಿಯ ದೇವಸ್ಥಾನಗಳು ಎಲ್ಲ ಪ್ರತಿಯೊಂದು ಕೋಲಾಗಲಿ, ನೇಮ ಆಗಲಿ, ಜಾತ್ರೆ ಆಗಲಿ ಎಲ್ಲ ಸೇರಿಕೊಂಡು, ಎಲ್ಲ ಸಮಿತಿಯಲ್ಲಿ ಸೇರಿಕೊಂಡು ಆ ಕೆಲಸ ಮಾಡ್ತಾರೆ. ಅಂತ ಒಬ್ಬ ಸದಸ್ಯರಿರುವಾಗ ನಮಗೆ ಯಾವುದು ಭಯ ಇಲ್ಲ. ಇನ್ನು ಮುಂದೆ ಕೂಡ ಬಹುಶಃ ಅಂಥವ್ರು ಬರ್ಬೇಕಂತೇಳಿ ನಮ್ಮ ಅನಿಸಿಕೆ. ಹಾಗೆ ನೀರಿನ ಸಮಸ್ಯೆ ಮೊದಲು ನೀರಿನ ಸಮಸ್ಯೆ ಇತ್ತು, ತುಂಬ ನೀರಿನ ಸಮಸ್ಯೆ ಇತ್ತು. ಯಾಕಂದರೆ ಟ್ಯಾಪ್ ವಾಟರ್ನಲ್ಲಿ ಮಧ್ಯ ಮಧ್ಯ ನೀರು ಬರೋದಿಲ್ಲ ಇತ್ತು. ವಾರಾಹಿ ಆದ ನಂತರ ಒಳ್ಳೆ ನೀರಿನ ವ್ಯವಸ್ಥೆ ಇದೆ, ಅದೇನು ತೊಂದರೆ ಇಲ್ಲ. ಡ್ರೈನೇಜ್ ಸಮಸ್ಯೆ ಕೂಡ ಸ್ವಲ್ಪ ಬಗೆಹರಿಸ್ತಾ ಬಂತು. ಕಳೆದ 2 ವರ್ಷ ಹಿಂದೆ ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ನಮಗೆ, ಅದರಿಂದ ಅದು ನಿವಾರಣೆ ಆಗಿದೆ. ಈಗ ಸದ್ಯ ಅದರ ಬಗ್ಗೆ ಎಂಥದಿಲ್ಲ. ನಮಗೆ ಮುಖ್ಯವಾಗಿ ಅದೇ ರೋಡ್ ಮತ್ತು ಡ್ರೈನೇಜ್ ಸಮಸ್ಯೆ, ನೀರಿನ ಸಮಸ್ಯೆ, ಇದು 3 ಕೂಡ ಬಗೆಹರಿಸಿದೆ. ಈ ವಾರ್ಡ್ ಏನು ಪೂರ ಸಮಸ್ಯೆ ಇತ್ತು ಬಕ ಮೂತ ಸದಸ್ಯರು ಸಂತೋಷ್ ಜತ್ತನ್ ಈ ವಾರಿತಿಯ ಇರೆಗೆ ಸ್ಪಂದನೆ ಮಲ್ಪೇರಿ ಮೂಲಕ ನೀರಿನ ಸಮಸ್ಯೆ ಉಂಟಾ? ಇಜ್ಜಿತ ಪೂರ ಸರಿ ಬಂದಿರ ಬೋರೆಲ್ ಪೂರ ಪಾಡ್ಪಲ್ಲ ಸರಿ ಬಂದಿರ ಇರೈತೆ ನಿಮ್ಗೆ ನೀರಿನ ಸಮಸ್ಯೆ ಇತ್ತಲ್ಲ ದುಮ್ಮತ್ತು ತೆಜ್ಜಿ 2 ವರ್ಷದಿಂದ ಜಾಲಚ್ಚಿ 2 ವರ್ಷದ ಮರದ ನೀರು ಕನಪ ಹೋಗ್ತಾರೆ ಬಕೆಟ್ ಡೈಲಿ ಅಂದಿತ್ತೆ ಬರ್ ಡೈಲಿ. ಈಗ ಈ ವಾರ್ಡ್ ನಲ್ಲಿ ಯಾವುದೆಲ್ಲ ಹಿಂದೆ ಸಮಸ್ಯೆ ನಿಮ್ಗೆ ತೋರಿತ ಅಂತ ಹೇಳಿದ್ರೆ, ಒಂದು 6-7 ವರ್ಷದ ಹಿಂದೆ ಯಾವ ರೀತಿಯ ಸಮಸ್ಯೆ ಇತ್ತು, ಈಗ ಯಾವ ರೀತಿಯಾಗಿ ನಿವಾರಣೆ ಆಗಿದೆ, ಮತ್ತೆ ಇಲ್ಲಿನ ಸದಸ್ಯರು ಯಾವ ರೀತಿ ನಿಮ್ಗೆ ಒಂದು ಕರೆ ಮಾಡಿದ್ರೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಒಂದು ಕೆಲಸಕ್ಕೆ, ಜನರ ಕೆಲಸಕ್ಕೆ? ಇಲ್ಲಿ 7 ವರ್ಷದ ಹಿಂದೆ ರಾಮಕೃಷ್ಣ ನಗರ 1ನೇ ವಾರ್ಡಲ್ಲಿ ಮುಂಚೆ ಏನು ಅಭಿವೃದ್ಧಿ ಆಗಲಿಲ್ಲ. ಸಂತೋಷ್ ಬಂದ ನಂತರ ಈ ಏರಿಯಾದಲ್ಲಿ ಸ್ಟ್ರೀಟ್ ಲೈಟ್ ಆಗಲಿ, ರೋಡು, ಹನುಮಂತ ನಗರ ಎಲ್ಲ ವಾರ್ಡಿಗೆ ಕಾಂಕ್ರೀಟ್ ರೋಡ್ ಆಗಿದೆ. ಯಾರು ಕಾಲ್ ಮಾಡಿದರೆ ಅವರು ಸ್ಪಂದನೆಯನ್ನು ಕೊಟ್ಟು ಅದಕ್ಕೆ ಏನೇ ವ್ಯವಸ್ಥೆ ಮಾಡ್ಬೇಕಾದ್ರೆ ಮಾಡ್ತಾ ಇದ್ದಾರೆ. ನೀರಿನ ಸಮಸ್ಯೆ ಇಲ್ಲ, ಇಲ್ಲಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲಿ ಏನಿಲ್ಲ. ಅಲ್ಲಿ ಸ್ವಲ್ಪ ಸಮಸ್ಯೆ ಇದ್ದದ್ದು ನಾವು ಬೋರ್ ಹಾಕಿ ಅದನ್ನ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಕಾಲೋನಿಗೆ. ಈ ಏರಿಯಾದಲ್ಲಿ ನೀರಿನ ಸಮಸ್ಯೆ ಯಾರಿಗೂ ಇಲ್ಲ. ನಿಟ್ಟೂರು ಅಂತ ಹೇಳುವಾಗ ನಮ್ಗೆ ಜಾಸ್ತಿ ಎಂತ ಸಮಸ್ಯೆ ಎದುರಾಗುದು ಅಂತ ಹೇಳಿದ್ರೆ ಇಲ್ಲಿ ಡ್ರೈನೇಜ್ ನೀರು ಅಂತ ಹೇಳ್ತಾರೆ. ನಿಟ್ಟೂರು ಅಂತ ಹೇಳಿ ಡ್ರೈನೇಜ್ ಆಗ್ತದೆ ಸಮಸ್ಯೆ. ಆ ಡ್ರೈನೇಜ್ ನೀರಿನ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಯಾವ ರೀತಿಯಾಗಿ ಅವರು ಶ್ರಮ ಹಾಕ್ತಿದ್ದಾರೆ? ಡ್ರೈನೇಜ್ ಅಂತ ಹೇಳಿದ್ರೆ ಮುನ್ಸಿಪಾಲ್ಟಿಯಲ್ಲಿ ಇಟ್ಟು ಅಲ್ಲಿ ನಾಗವನ ಹತ್ರ ಒಂದು ನೀರು ಲೀಕೇಜ್ ಇತ್ತು ಡ್ರೈನೇಜ್ ಇದ್ದು, ಅದನ್ನು ಅವರು ಕ್ಲಿಯರ್ ಆಗಿ ಎಷ್ಟೋ ಹಣ ಇಟ್ಟು 35 ಲಕ್ಷ ಅಷ್ಟೇ ಇಟ್ಟು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈಗಿನ ಅಂಥ ಸಮಸ್ಯೆಯನ್ನು ಇಲ್ಲ. ಈಗ ಆ ರೀತಿ ಸಮಸ್ಯೆಯನ್ನು ಇಲ್ಲ. ಮತ್ತೆ ಕಸದ ನಿರ್ವಹಣೆ, ಲೈಟಿಂಗ್ ವ್ಯವಸ್ಥೆ ಅದೆಲ್ಲ ಕ್ಲಿಯರ್ ಆಗಿದೆ. ಈ ಏರಿಯಾದಲ್ಲಿ ಹನುಮಂತ ನಗರ ಸಂತೋಷ್ ಅವರ ವಾರ್ಡಲ್ಲಿ ಲೈಟಿಂಗು, ಕಸದ ವ್ಯವಸ್ಥೆಯನ್ನು ದಿನ ಬಂದು
ಅಭಿವೃದ್ಧಿ ಆಗ್ತಾ ಉಂಟು. ಓಕೆ ವೀಕ್ಷಕರೇ, ನಾವು ನಿಟ್ಟೂರು ವಾರ್ಡ್ಗೆ ಬಂದ್ವಿ. ಮಾತ್ರವಲ್ಲದೆ ಇಲ್ಲಿನ ಜನರ ಹತ್ರ ಸಾಕಷ್ಟು ನಾವು ಮಾತಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಸಮಸ್ಯೆಗಳಿರ್ಬೋದು ಅಥವಾ ಇಲ್ಲಿ ಯಾವ ರೀತಿಯಂತಹ ಅಭಿವೃದ್ಧಿ ಕೆಲಸ ಆಗಿರಬಹುದು, ಯಾವ ರೀತಿಯಾಗಿ ಒಂದು ಜನರಿಗೆ ಸ್ಪಂದಿಸುವಂತಹ ಕೆಲಸವನ್ನ ಇಲ್ಲಿನ ಸದಸ್ಯರು ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಜನರಲ್ಲಿ ಕೇಳಿದ್ದೇವೆ. ಬನ್ನಿ, ಈಗ ನಮ್ಮ ಜೊತೆ ಇಲ್ಲಿನ ನಿಕಟಪೂರ್ವ ಸದಸ್ಯರಾಗಿರುವಂತಹ ಸಂತೋಷ್ ಜತ್ತನ್ ಅವರು ಇದ್ದಾರೆ. ಸಾಕಷ್ಟು ಕೆಲಸಗಳನ್ನ ಕಳೆದ ಅವಧಿಯಲ್ಲಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ, ಅವ್ರ ಹತ್ರ ಮಾತಾಡುವ ಯಾವ ರೀತಿಯಂತಹ ಕೆಲಸ ಕಾರ್ಯಗಳು ಈ ಒಂದು ವಾರ್ಡ್ನಲ್ಲಿ ಆಗಿದೆ ಎನ್ನುವುದರ ಬಗ್ಗೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ. ನಾವು ಉಡುಪಿ ಚಾನಲ್. ಸರ್, ಈಗ ಕಳೆದ ನಿಮ್ಮ ಅವಧಿಯಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಅಂತ ಹೇಳಿದ್ರೆ, ನೀವು ಹೊಸ ಮೆಂಬರ್, ಯಾವ ರೀತಿಯಾದಂತಹ ಸಮಸ್ಯೆಗಳು ನೀವು ಒಂದು ಗೆದ್ದು ಬಂದಾಗ ಇತ್ತು, ಅದನ್ನ ಒಂದು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಅದಕ್ಕೆ ಒಂದು ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಕಾರ್ಯಪ್ರವೃತ್ತರಾಗಿದ್ದೀರಿ ಅಂತ? ನಾನು ಪ್ರಥಮ ಬಾರಿಗೆ ನಿಟ್ಟೂರು ವಾರ್ಡ್ನಲ್ಲಿ ಗೆದ್ದು ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆ ಅಂದ್ರೆ ಡ್ರೈನೇಜ್ನ ಸಮಸ್ಯೆಗಳಿದೆ. ಗರಡಿ ರಸ್ತೆಯಲ್ಲಿ ಯಾವುದು ಮನುಷ್ಯರು ಕೂಡ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ಆ ಭಾಗದ ಜನರಿಗೆ ನಾನು ಎಲೆಕ್ಷನ್ ನಿಲ್ಲುವ ಟೈಮಲ್ಲಿ ಮಾತುಗಳನ್ನು ಕೊಟ್ಟಿದ್ದೇನೆ, ಖಂಡಿತವಾಗ್ಲೂ ನಾನು ಗೆದ್ದು ಬಂದರೆ ಅದನ್ನು ಸಮಸ್ಯೆಯನ್ನು ಸರಿ ಮಾಡಿಕೊಡ್ತೇನೆ ಅಂತೇಳಿ. 65-70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಪ್ರಥಮ ಹಂತದಲ್ಲಿ ಹಣವನ್ನು ಇಟ್ಟು ಆ ಭಾಗದ ಜನರ ಸಮಸ್ಯೆಯನ್ನು ಸ್ಪಂದನೆಯನ್ನು ಕೊಟ್ಟಿದ್ದೇನೆ. ಮತ್ತೆ ಎರಡನೇದಾಗಿ ನಮ್ಮ ಕಲ್ಸಂಕ ವೆಟ್ವೆಲ್ಲಿಂದ ನಮ್ಮ STB ಬರೋ ಏನು ಲೈನ್ ಇದೆ, ಪಂಪಿಂಗ್ ಲೈನ್, ಆ ಲೈನ್ ಅಲ್ಲಿ ಹೊಡೆದು ಬಹಳಷ್ಟು ದೊಡ್ಡ ಸಮಸ್ಯೆ ನಮಗೆ ನಿಟ್ಟೂರಿಗೆ. ಅದು ಎಲ್ಲ ಮೀಡಿಯಾದಲ್ಲಿ ಕೂಡ ಅದರ ಬಗ್ಗೆ ಬರ್ತಾ ಇತ್ತು. ಅದನ್ನು ತುಂಬಾ ನೋವಾಗ್ತಿತ್ತು. ಅದನ್ನು ನಮ್ಮ ಶಾಸಕರು, ನಗರಸಭೆ ಮತ್ತು ಈ ಭಾಗದ ಜನರನ್ನು ಇಟ್ಕೊಂಡು ನಾನು ಬಹಳಷ್ಟು ಶ್ರಮ ಪಟ್ಟು ಮೋಸ್ಟ್ಲಿ 1.5-2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಹೊಸ ಲೈನನ್ನು ಮಾಡುವಂತ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿ ನಾವು ಸಕ್ಸಸ್ ಆಗಿದ್ದೇವೆ. ಈಗ ಆ ರಸ್ತೆಗೆ ಕೂಡ ಒಳ್ಳೆ ಫೇವರ್ ಫಿನಿಶ್, ಅಗಲೀಕರಣದ ರಸ್ತೆ, ಆ ಮಾಲಿಕ ಗಾರ್ಡನ್ ಆಗಿರ್ಬೋದು, ಬಬ್ಬು ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಬಬ್ಬು ಸ್ವಾಮಿಯಿಂದ ಗರಡಿ ಹೋಗುವಂತ ರಸ್ತೆಗಳಿರ್ಬೋದು, ನಿಟ್ಟೂರು ಮತ್ತು ಹನುಮಂತನಗರದ ಯಾವ ರಸ್ತೆ ಬೇಕಾದ್ರೆ ನೀವು ಹೋಗ್ಬೋದು. ಬಹಳಷ್ಟು ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿ ಇದೆ ಆ ರೀತಿಯಾಗಿ ಅಗಲೀಕರಣದ ರಸ್ತೆಗಳನ್ನು ನಮ್ಮ ನಿಟ್ಟೂರು ವಾರ್ಡ್ನಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಪ್ರತಿಯೊಂದು ಮೂಲೆ ಕೂಡ ನಾನು ರಸ್ತೆಗಳನ್ನು ಮಾಡಿದ್ದೇವೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಬ್ರಿಡ್ಜ್ಗಳು, ಕಿಂಡಿ ಅಣೆಕಟ್ಟುಗಳನ್ನು ಮಾಡಿದ್ದೇವೆ. ನಮ್ಮ ಜನ ಬಹಳಷ್ಟು ಸಮಸ್ಯೆಯಲ್ಲಿದ್ದದ್ದು ರೇಷನ್ ಅಂಗಡಿ, ಅಂಬಾಗ್ಲೂರು ರೇಷನ್ ಅಂಗಡಿ ಬಂದು, ಸಂತೆಕಟ್ಟೆ ರೇಷನ್ ಅಂಗಡಿ ಬಂದ ಸಂದರ್ಭದಲ್ಲಿ ರೇಷನ್ನ ಸಮಸ್ಯೆ ಬಹಳಷ್ಟು ಇತ್ತು, ರೇಷನ್ ಸಿಗುವುದಿಲ್ಲ ಅಂತೇಳಿ. ಅದಕ್ಕೂ ಕೂಡ ಗುರು ರಾಘವೇಂದ್ರ ಸೊಸೈಟಿಯ ಮುಖಾಂತರ ಒಂದು ರೇಷನ್ ಅಂಗಡಿಯನ್ನು ಮಾಡುವ ಮುಖಾಂತರ ಈ ಭಾಗದ ಜನರ ದೊಡ್ಡ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಿದ್ದೇವೆ. ಆ ರೀತಿ ನಮ್ಮ ಕ್ಲಿನಿಕ್ ಅನ್ನು ಕೂಡ ಪ್ರಥಮ ಹಂತದಲ್ಲಿ 2 ಕ್ಲಿನಿಕ್ ಕೊಟ್ಟಿದ್ದಾರೆ ಉಡುಪಿಗೆ. ಅದನ್ನು ಕೂಡ ಅದರಲ್ಲಿ ಒಂದು ನಿಟ್ಟೂರು ಬಾಡಿಗೆ ತರುವಂತ ಕೆಲಸ ಮಾಡಿದ್ದೇನೆ. ಇವತ್ತು ಸರಿಸುಮಾರು 60-65 ಜನ ಪ್ರತಿನಿತ್ಯ ಅಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಹಾಗಾಗಿ ನನಗೆ ಒಂದು ನೆಮ್ಮದಿ ಇದೆ, ನಾನು ಈ ಭಾಗದಲ್ಲಿ ಕೆಲಸ ಮಾಡಿದ್ದಕ್ಕೆ ಸಾರ್ಥಕ ಆಗಿದೆ ಅಂತೇಳಿ. ಮತ್ತು ಈ ಭಾಗದಲ್ಲಿ ನಮ್ದು ಇದು ಸೋಮನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ, ಇಲ್ಲಿ ನೋಡಿ ಹೊಸದಾಗಿ ಒಂದು ಕೆರೆ ನಿರ್ಮಾಣ, ಇದನ್ನು ದಂಡೆಯನ್ನು ಹೊಸದಾಗಿ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಬಬ್ಬು ಸ್ವಾಮಿ ದೇವಸ್ಥಾನಕ್ಕೆ ಬೇಕಾದದ್ದು, ಅರ್ಕದಗಟ್ಟೆ ದೇವಸ್ಥಾನಕ್ಕೆ, ದೈವ ದೇವಸ್ಥಾನ, ನಾಗಬನ, ಏನೇ ಇರಲಿ ನಾವು ಪಕ್ಷ ನೋಡ್ಲಿಲ್ಲ, ಜಾತಿ ನೋಡ್ಲಿಲ್ಲ, ಎಲ್ಲರೂ ನಮ್ಮವರು ಅನ್ನುವ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈ ಭಾಗದ ಜನರು ಕೂಡ ನನಗೆ ಒಳ್ಳೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಈ ನಿಟ್ಟೂರು ಈ ಮಟ್ಟದಲ್ಲಿ ದೊಡ್ಡ ಅಭಿವೃದ್ಧಿ ಕಾಣಬೇಕಾದ್ರೆ ಎಲ್ಲ ಸಂಘ ಸಂಸ್ಥೆಯವರು ಕೂಡ ನನಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಸಂಘ ಸಂಸ್ಥೆಯವರು ನನ್ನ ಹಿಂದೆ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ಈ ಭಾಗದ ನನ್ನ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಬೂತ್ ಅಧ್ಯಕ್ಷರಿರ್ಬೋದು, ಪಕ್ಷದ ವಾರ್ಡಿನ ಅಧ್ಯಕ್ಷರಿರ್ಬೋದು, ಮತ್ತು ಶಾಸಕರಿರ್ಬೋದು, ನಗರಸಭೆ ಅಧ್ಯಕ್ಷರಿರ್ಬೋದು, ಅಧಿಕಾರಿಗಳು ಕೂಡ ನಮಗೆ ಬಹಳಷ್ಟು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಯಾವ ಇಲಾಖೆಯಿಂದ ದುಡ್ಡು ತರಲಿಕ್ಕೆ ಆಗ್ತದೆ ಆ ಇಲಾಖೆಯಿಂದ ಎಲ್ಲ ಇಲಾಖೆಯಲ್ಲಿ ಕೂಡ ನಾನು ದುಡ್ಡು ತಂದು ಇಷ್ಟೊಂದು ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಆಗಿದೆ ಅಂತೇಳಿ ನಾನು ಈ ಸಂದರ್ಭ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಿಟ್ಟೂರು ಅಂತ ಹೇಳುವಾಗ ಒಂದು ನೀರು ಶುದ್ಧೀಕರಣ ಘಟಕ ಅಥವಾ ತ್ಯಾಜ್ಯ ಶುದ್ಧೀಕರಣ ಘಟಕ STP ಇರುವಂತದ್ದು ಒಂದು. ಎರಡನೇದು ಏನು ವಲಸೆ ಕಾರ್ಮಿಕರ ಸಮಸ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಇತ್ತು. ಈಗ ಆ ಒಂದು ಸಮಸ್ಯೆ ನಿವಾರಣೆ ಆಗಿದೆ ಅಂತ. ವಲಸೆ ಕಾರ್ಮಿಕರು ನಮ್ಮಲ್ಲಿ ಬೀಡಿನಗುಡ್ಡ ಬಿಟ್ರೆ ಬಹಳಷ್ಟು ನಿಟ್ಟೂರಲ್ಲಿ ಇದ್ದಾರೆ. ಆದ್ರೆ ನಾನು ನಗರಸಭೆಯ ಆರೋಗ್ಯ ಇಲಾಖೆಯ ಮುಖಾಂತರ ಪ್ರತಿ ಮನೆಗೆ ಅವರ ಅವೇರ್ನೆಸ್ ಕೊಡುವ ಮುಖಾಂತರ ಕಸದ ಸಮಸ್ಯೆ ಬಹಳಷ್ಟು ಇತ್ತು ನಮಗೆ. ಅವರು ಕೆಲಸ ಬಿಟ್ಟು ಹೋಗುವಾಗ ಅಲ್ಲಿ ಕಸ ಬಿಸಾಡುವಂತ ಸಮಸ್ಯೆ, ಅದನ್ನು ಕೂಡ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಈಗ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮತ್ತೆ STPಗೆ ಇದು ಬಹಳಷ್ಟು ದೊಡ್ಡ ಸಮಸ್ಯೆ. ನಮಗೆ ಸಂಜೆ ಮತ್ತೆ ಬೆಳಿಗ್ಗಿನ ಆ ಭಾಗದ ವಿಷ್ಣುಮೂರ್ತಿ ನಗರದ ಜನರಿಗೆ
ಊಟ ಮಾಡಲಿಕ್ಕೆ ತಿಂಡಿ ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಬರುವಂಥ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನು ಹಿಡಿದು ಅದಕ್ಕೆ ಬೇಕಾದ ಕೆಮಿಕಲ್ ಮೆಡಿಸಿನ್ ಹಾಕುವಂಥ ಕೆಲಸಗಳನ್ನು ಮಾಡಿ 1-2 ಸರಿ ಅದರ ಸಿಲ್ಟನ್ನು ತೆಗೆಯುವಂಥ ಕೂಡ ಕೆಲಸವನ್ನು ಮಾಡಿದ್ದೇನೆ. ಈಗ ಸತತ 2 ವರ್ಷದಿಂದ ಅದರ ಬೆನ್ನೆ ಹಿಡಿದು ನಾವು ಶಾಸಕರು ನಗರಸಭೆಯಿಂದ ಮೋಸ್ಟ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 35 ಕೋಟಿ ರೂಪಾಯಿ ಹಣ ಬಂದಿದೆ. ಅದೊಂದು ಸಂತೋಷದ ವಿಷಯ. ಮೋಸ್ಟ್ಲಿ ಈಗ ಕೆಲಸ ಕಾಮಗಾರಿ ಆಗಿದೆ, ಪ್ರಥಮ ಹಂತದ ಕೆಲಸ ಆಗ್ತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಅದಕ್ಕೂ ಒಂದು ಮುಕ್ತಿ ಸಿಗುವಂತ ಒಂದು ಲಕ್ಷಣ ಕಾಣ್ತಾ ಇದೆ. ಹಾಗಾಗಿ ಮೊನ್ನೆ ಶಾಸಕರು ಬಂದಿದ್ದಾರೆ, ಆದಷ್ಟು ಬೇಗ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನುವ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ವಾರ್ಡ್ನಲ್ಲೂ ಇದೆ. ಈಗ ಮಾರ್ಚ್, ಏಪ್ರಿಲ್, ಮೇ ಆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಇರುವಂತದ್ದು. ನಿಮ್ಮ ಈ ವಾರ್ಡ್ನಲ್ಲಿ ಏನಾದರೂ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗಿದೆ ಅಥವಾ ಟ್ಯಾಂಕರ್ ನೀರು ಕೊಡುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅಂತ? ನಾನು ಪ್ರಥಮವಾಗಿ ನಗರಸಭೆ ಸದಸ್ಯರ ಸಂದರ್ಭದಲ್ಲಿ 2 ವರ್ಷ ಬಹಳಷ್ಟು ದೊಡ್ಡ ಮಟ್ಟದ ನೀರಿನ ಅಭಾವ ಇತ್ತು. ಆಗ ನನಗೆ ನಗರಸಭೆಯ ಅಧಿಕಾರಿಗಳು ಮತ್ತು ಅಂದಿನ ಶಾಸಕರು ಬಹಳಷ್ಟು ದೊಡ್ಡ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಟ್ಯಾಂಕರ್ ಅನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಪ್ರಮೋದ್ ಮಧ್ವರಾಜ್ ಅವರ ಟ್ಯಾಂಕರ್ ಕೂಡ ಇಲ್ಲಿ ತಿರುಗ್ತಾ ಇತ್ತು ನಮಗೆ. ಹಾಗಾಗಿ ನಮ್ಮ ಇಲ್ಲೇ ಬೋರ್ವೆಲ್ಗಳು ಇದೆ, ಆ ಬೋರ್ವೆಲ್ ಇಂದ ನಾವು ನೀರನ್ನು ಫಿಲ್ಮಿಂಗ್ ಮಾಡಿ ಪ್ರತಿ ಮನೆಗೆ ನೀರು ಕೊಡುವಂತ ಅದನ್ನು ಮಾಡಿದ್ದೇನೆ. ಆಗ ನನಗೆ ಅದರೊಟ್ಟಿಗೆ ದೊಡ್ಡ ಮಟ್ಟದ ಕಾರ್ಯಕರ್ತರ ತಂಡ ಇತ್ತು. ನಮ್ಮ ರಾತ್ರಿ 12-1 ಗಂಟೆ ಕನಕ ನೀರು ಕೊಟ್ಟದ್ದು ಅನುಭವ ಇದೆ. ಅದು ನಿಜವಾಗಿ ಬಹಳ ದೊಡ್ಡ ಒಂದು ಖುಷಿ ಕೊಟ್ಟಿದೆ ನಮಗೆ. ಅಷ್ಟು ಮಾತ್ರ. ಈಗಿನ ಸಮಸ್ಯೆ ನೋಡಿ, ಹನುಮಂತ ನಗರದಲ್ಲಿ ಅಲ್ಲೇ ಒಂದು ಬೋರ್ವೆಲ್ ಮಾಡಿದ್ದೇವೆ. ಆ ಬೋರ್ವೆಲ್ ಮುಖಾಂತರ ಅದಕ್ಕೆ ಲಿಂಕ್ ಮಾಡಿ ನಗರಸಭೆಯಲ್ಲಿ ಯಾವತ್ತು ನೀರು ಬರಲ್ಲ ಅಲ್ಲಿಂದ ಪಂಪ್ ಮಾಡ್ತಾ ಇದ್ದೇವೆ. ಈಗ ಅರ್ಕದಕಟ್ಟೆ ಧೂಮವತಿ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಕೂಡ ಬೋರ್ವೆಲ್ ಇತ್ತು ಮುಂಚೆ. ಆ ಬೋರ್ವೆಲ್ ನಲ್ಲಿ ಮನೆ ಕಲೆಕ್ಷನ್ ಇರಲಿಲ್ಲ. ನಾನು ಬಂದ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳನ್ನು ಹಿಡಿದು ಆ ಬೋರ್ವೆಲ್ ಅನ್ನು ಕೂಡ ಲಿಂಕ್ ಮಾಡಿ ಕೊಟ್ಟಿದ್ದೇವೆ. ಈಗ ಅಲ್ಲಿ ಕರೆಂಟ್ ಹೋಯ್ತು, ಬದಿಯಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ನಮ್ಮ ಬೋರ್ವೆಲ್ ಇಂದ ನಾವು ಪಂಪ್ ಮಾಡಿ ಈ ಭಾಗದ ಜನರಿಗೆ ನೀರು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನೊಂದು ದೊಡ್ಡ ಬೋರ್ವೆಲ್ ಇದೆ, ಅಲ್ಲಿಂದ ಇಡೀ ಉಡುಪಿಗೆ ನೀರು ಕೊಡುವಂತದ್ದು ವ್ಯವಸ್ಥೆ ನಮ್ಮ ಹತ್ರ ಉಂಟು. ಉಡುಪಿ ನಗರಸಭೆಯ ಟ್ಯಾಂಕರ್ ಕೂಡ ಇಲ್ಲಿಂದ ತುಂಬಿಕೊಂಡು ಹೋಗ್ತದೆ. ಹಾಗಾಗಿ ಈ ಭಾಗದ ಜನರಿಗೆ ಸಮಸ್ಯೆ ಇದೆ, ಟ್ಯಾಂಕರ್ ಮುಖಾಂತರ ಕೊಡ್ತೇವೆ. ಹಾಗಾಗಿ ಅಂಥದ್ದೇನು ದೊಡ್ಡ ಸಮಸ್ಯೆ ಇರ್ಲಿಕ್ಕೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಕೊನೆಯದಾಗಿ ನಿಮ್ಗೆ ಈ ಒಂದು ಅವಧಿಯಲ್ಲಿ, ನಿಮ್ಮ ಅವಧಿಯಲ್ಲಿ ಕೆಲಸ ಸಾಕಷ್ಟು ಮಾಡಿದ್ದೀರಿ. ಆದ್ರೆ ಯಾವುದೋ ಒಂದು ಕೆಲಸ, ಇಂಥದ್ದೊಂದು ಕೆಲಸ ಮಾಡಬಹುದಿತ್ತು, ನಂಗೆ ಮಾಡ್ಲಿಕ್ಕೆ ಆಗಿಲ್ಲ, ಖಂಡಿತ ಮುಂದೆ ಬಂದ್ರೆ ನಾನು ಅದನ್ನ ಮಾಡಿ ಕೊಡ್ತೇನೆ ಅನ್ನುವಂತಹ ಏನಾದ್ರು ಒಂದು ಕೊರಗು ಏನಾದ್ರು ಉಂಟಾ? ಇದೆ. ಯಾಕಂದ್ರೆ ನಮ್ದು ಬಬ್ಬು ಸ್ವಾಮಿಯಿಂದ ಮೋಹನ್ ಶೆಟ್ಟರ್ ಮನೆ ತನಕ ನಾವು ಒಳ್ಳೆ ರಸ್ತೆ ಮಾಡಿದ್ದೇವೆ. ಆ ರಸ್ತೆಯನ್ನು ನಾವು ಗರಡಿ ತನಕ ನಮ್ಗೆ ಮುಂದುವರಿಸಬೇಕಂತ ಒಂದು ದೊಡ್ಡ ಆಸೆ ಇತ್ತು. ಅದಕ್ಕೆ ನಾನು 1.5 ಕೋಟಿ ರೂಪಾಯಿ ಕೋಟ ಶ್ರೀನಿವಾಸ ಪೂಜಾರಿ ಮಿನಿಸ್ಟರ್ ಆಗಿದ್ರು, ಯಾವುದು ಮಿನಿಸ್ಟರ್ ಆದ ಧಾರ್ಮಿಕ ದತ್ತಿ ಅಲ್ಲ, ಅದಕ್ಕಿಂತ ಮುಂಚೆ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ನಾನು ಲೆಟರ್ ಕೊಟ್ಟಿದ್ದೇವೆ ಶಾಸಕರ ಮುಖಾಂತರ. ಮೋಸ್ಟ್ಲಿ ಅದು ಗ್ರಾಂಟ್ ರಿಲೀಸ್ ಮಾಡಿದ್ದಾರೆ, ಆದ್ರೆ ಸರ್ಕಾರ ಬಿದ್ದಂತ ಸಂದರ್ಭದಲ್ಲಿ ಅದು ನಮ್ಗೆ ಗ್ರಾಂಟ್ ಬರ್ಲಿಲ್ಲ. ಅದೊಂದು ರೋಡ್ ಆಗಿದ್ರೆ ನಮ್ಗೆ ಚೇಂಬರ್ ಮಾಡಿ ಹೈಟ್ ಮಾಡಿ ಇಟ್ಟಿದ್ದೇವೆ, ನೆರೆ ಬರುವಂತ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ 4 ವರ್ಷದ ಮುಂಚೆ ನೆರೆಯಲ್ಲಿ ಒಂದು ಚಿಕ್ಕ ಹುಡುಗಿ ತೀರಿ ಹೋಗಿದ್ದಾರೆ. ಅದು ನಮ್ಗೆಲ್ಲರಿಗೂ ಕೂಡ ನಿಟ್ಟೂರಿನ ಜನರಿಗೆ ಬೇಜಾರಿತ್ತು. ಹಾಗಾಗಿ ಅದೊಂದು ಕೆಲಸ ಮಾಡ್ಬೇಕನ್ನ ಹೇಳಿ ದೊಡ್ಡ ಒಂದು ಆಸೆಯಲ್ಲಿದ್ದೇವೆ. ಒಂದು. ಎರಡನೇದಾಗಿ ನನಗೆ ತೋಡುಗಳಿದೆ, ದೊಡ್ಡ ತೋಡುಗಳಿದೆ. ನಮ್ಮ ಕರಂಬಳ್ಳಿಯಿಂದ ಈ ಪೆರಂಪಳ್ಳಿಯಿಂದ ನೀರು ಬರ್ತದೆ ನಮ್ಗೆ. ಆ ನೀರು ನಮ್ದು ಕರಾವಳಿ ಬೈಪಾಸ್ ಇಂದ ಮಲ್ಪೆ ಹೋಗುದು. ಅದಕ್ಕೆ ತಡೆಗೋಡೆ ಮಾಡ್ಬೇಕು ಅನ್ನೋದು 2 ಸೈಡ್ ನಾವು ಬಹಳಷ್ಟು ಹೋರಾಟ ಮಾಡಿದ್ದೇವೆ. ಸಣ್ಣ ನೀರಾವರಿಗೆ ಇಲಾಖೆಗೆಲ್ಲ ಮನವಿಯನ್ನು ಕೊಟ್ಟಿದ್ದೇವೆ ಶಾಸಕರ ಮುಖಾಂತರ. ಅದೇ 2-3 ವರ್ಷದಿಂದ ಸರ್ಕಾರ ಚೇಂಜ್ ಆಗ್ಲಿಕ್ಕೆ ಹೋಗಿ ಅನುದಾನ ಬರ್ತಾ ಇರ್ಲಿಲ್ಲ. ಅದೊಂದು ದೊಡ್ಡ ಕೊರಗಿದೆ. ಆ ತೋಡಿಗೆ 2 ಕಡೆ ಕಾಂಕ್ರೀಟ್ ವಾಲ್ಗಳು ಆಗ್ತಾ ಇದ್ರೆ ಆ ನೀರು ಹೋಗ್ಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಆಗ್ತಿತ್ತು. ಆ ಭಾಗದಲ್ಲಿ ಗದ್ದೆಯಲ್ಲಿ ರಾತ್ರಿ ಮಲಗುವಾಗ ನೆರೆ ಬರ್ತದೆ ಅನ್ನೋ ಒಂದು ಹೆದರಿಕೆ ಕೂಡ ಹೋಗ್ತಿತ್ತು. ಅದೊಂದು ದೊಡ್ಡ ಕೊರಗು ಉಂಟು. ಈಗ ಅದನ್ನು ಈಗ ಶಾಸಕರ ಹತ್ರ ಮೊನ್ನೆ ಮಾತಾಡಿದ್ದೇವೆ. ಏನಾದ್ರು ಫಂಡ್ ಬಂದ್ರೆ ಮಾಡಿ ಕೊಡ್ತಾರಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿನ ನೋಡುವಂತೆ ಆಲೋಚನೆ. ಖಂಡಿತ ನಿಮ್ಮೆಲ್ಲ ಮಾಹಿತಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಓಕೆ ವೀಕ್ಷಕರೇ, ನಾವು ನಿಟ್ಟೂರು ವಾರ್ಡ್ಗೆ ಬಂದು ಇಲ್ಲಿನ ನಿಕಟಪೂರ್ವ ಸದಸ್ಯರಾದಂತಹ ಸಂತೋಷ್ ಜತ್ತನ್ ಅವರಲ್ಲಿ ಮಾತುಕತೆಯನ್ನ ನಡೆಸಿದ್ವಿ. ಮುಂದಿನ ವಾರ ಮತ್ತೊಂದು ವಾರ್ಡ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ ಯು. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ.
ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.